ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿಯಿಡೀ ಧಾರಾಕಾರ ಮಳೆಯಾಗಿದೆ. ಗುಡುಗು ಮಿಂಚು ಸಹಿತ ಗಾಳಿ ಮಳೆಗೆ ನಾನಾ ಅವಾಂತರಗಳೇ ಸೃಷ್ಟಿಯಾಗಿಬಿಟ್ಟಿದೆ. ಮಳೆಗೆ ಸಿಲಿಕಾನ್ ಸಿಟಿಯ ವಾಹನ ಸವಾರರು ತತ್ತರಿಸಿ ಹೋಗಿದ್ದಾರೆ. ನಿನ್ನೆ ಮಳೆ ಆಯ್ತಲ್ವಾ, ರಾತ್ರಿ ಭಾರಿ ಮಳೆ ಆಯಿತು. ವಾಹನ ಸವಾರರು ಪರದಾಡಿದ್ದಾರೆ. ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಗುಡುಗು ಮಿಂಚು ಸಹಿತ ಗಾಳಿ ಮಳೆ ಆಯಿತು. ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಕೊಂಡಿತ್ತು. ಹಲವು ಕಡೆಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ಮರಗಳು ಧರೆಗುರುಳಿದ್ದು. ಮೈಸೂರು ರಸ್ತೆಯಲ್ಲಿ ಮಳೆ ನೀರಲ್ಲಿ ವಾಹನಗಳು ಸಿಕ್ಕಾಕೊಂಡು ಬಿಟ್ಟಿದ್ವು. RR ನಗರದ ಆರ್ಚ್ ಬಳಿ ರಸ್ತೆಯಲ್ಲಿ ಉಕ್ಕಿ ಹರಿದಿದೆ ಮಳೆ ನೀರು. ನೋಡಿ, ನಿನ್ನೆ ಸುರಿದಂಥ ಒಂದೇ ಒಂದು ಮಳೆಗೆ ಆಗಿರುವಂಥ ಅವಾಂತರಗಳು. ನೋಡಿ, ಆಟೋ ಲಾಕ್ ಆಗಿಬಿಟ್ಟಿದೆ, ಆಚೆ ಬರೋಕ್ಕೆ ಆಗ್ತಾನೇ ಇಲ್ಲ. ನೋಡಿ, ಇಲ್ಲಿ ನೀರು ಹೆಂಗೆ ಧುಮ್ಮಿಕ್ತಾ ಇದೆ ಅಂತ ನೋಡ್ತಾ ಇದ್ದೀವಿ ನಾವು. ಏನೋ ಒಂದು ನದಿ ಹರಿತಾ ಇದೆ ಅನ್ನೋ ಫೀಲ್ ಆಗ್ತಿದೆ ಬೆಂಗಳೂರಿಗರಿಗೆ. ನೋಡಿ, ಎಲ್ಲ ವಾಹನಗಳು ನಡು ರಸ್ತೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವು. ಮೈಸೂರು ರಸ್ತೆ, ಆಮೇಲೆ RR ನಗರದ ಆರ್ಚ್ ಬಳಿ ನೀರು ಉಕ್ಕಿ ಹರಿದು ಬಿಟ್ಟಿದೆ. 3 ಅಡಿಯಷ್ಟು ನೀರು ನಿಂತ್ಕೊಂಡಿತ್ತು. ಆಟೋ, ಕಾರು, ಬೈಕು ಎಲ್ಲ ಲಾಕ್ ಆಗಿಬಿಟ್ಟು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನೋಡಿ, ಈಗ ನಿರಂತರವಾಗಿ ರಾತ್ರಿ ಆದರೆ ಸಾಕು ಮಳೆ ಆಗ್ತಾನೇ ಇದೆ. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿ ಆಗ್ತಾನೇ ಇದೆ. ಇದು ಎಲ್ಲ ಕಡೆಗಳಲ್ಲೂ ಕೂಡ ಈ ರೀತಿ ಸಮಸ್ಯೆಗಳೇನಾಗಿಲ್ಲ. ಕೆಲವೊಂದಿಷ್ಟು ತಗ್ಗು ಪ್ರದೇಶಗಳಲ್ಲಿ, ಆಮೇಲೆ ಮೈಸೂರು ರೋಡು, RR ನಗರ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದ್ದಾವೆ. ವಾಹನ ಸವಾರರಂತರೂ ಹೈರಾಣ ಆಗಿಬಿಟ್ರು. ಎಷ್ಟೋ ಜನ ಲಾಕ್ ಆಗಿಬಿಟ್ರು ಮನೆಗೆ ಹೋಗದೆ. 3 ಅಡಿಯಷ್ಟು ನೀರು ನಿಂತ್ಕೊಂಡಿತ್ತು. ಈಗ ನಾರ್ಮಲಾಗಿ ಬಸ್ಸು, ಕಾರು, ದೊಡ್ಡ ಭಾರಿ ವಾಹನಗಳು ಸಲೀಸಾಗಿ ಹೋಗ್ಬಿಡ್ತವೆ. ಆಟೋ, ಆಮೇಲೆ ಸಣ್ಣ ಪುಟ್ಟ ಕಾರುಗಳು ಜೊತೆಗೆ ಬೈಕ್ಗಳಂತರೂ ಕೂಡ ಎಲ್ಲಿ ನಿಂತ್ಕೊಂಡಿದ್ವೋ ಅಲ್ಲೇ ಇದ್ವು.